ಈಗ ನಾನು ಓದೋದು ಕಂಟಿನ್ಯೂ ಮಾಡ್ಲಾ ಇಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಾ, ನನ್ಗೆ ಏನ್ ಮಾಡ್ಲಿ ಅಂತ ನನಗೆ ಗೊತ್ತೇ ಆಗ್ತಿಲ್ಲ. ಯಾರ ಹತ್ರ ಅಂತ ಈಗ ನಾನು ಹೋಗಿ ಸೊಲ್ಯೂಷನ್ ಕೇಳಲಿ? ಇಷ್ಟಕ್ಕೆ ಯಾಕಷ್ಟೇ ಕೆಡ್ಸ್ಕೊಂಡಿದ್ಯಾ? ನಿನ್ನ ಹತ್ರ ಇದಕ್ಕೇನಾದ್ರೂ ಸಜೆಷನ್ ಆಯ್ತಾ? ಸಜೆಷನ್ ಏನು, ಸೊಲ್ಯೂಷನ್ ಕೊಡ್ತೀನಿ ಬನ್ನಿ. ಅವನಿಗೆ ಮಾತ್ರ ಅಲ್ಲ, ನಿಮ್ಗೂ ಕೊಡ್ತೀನಿ ಬನ್ನಿ. ನಮ್ ಇಂಡಿಯಾದಲ್ಲಿರೋ ಒಂದ್ ಪ್ಲೇಸ್ ಅಲ್ಲಿ ನಿಮ್ ತಲೆಯಲ್ಲಿರೋ ಕ್ವಶನ್ಗೆಲ್ಲ ಆನ್ಸರ್ ಸಿಗುತ್ತೆ ಅಂದ್ರೆ ನಂಬ್ತೀರಾ? ಅದು ಕಲ್ಲಿಂದ ಸಿಗುತ್ತೆ ಅಂದ್ರೆ ನಂಬ್ತೀರಾ? ಕರೆಕ್ಟ್ ಆಗಿ ಕೇಳಿಸ್ಕೊಂಡಿದ್ದೀರಾ. ಮಹಾರಾಷ್ಟ್ರದಲ್ಲಿ ತುಲ್ಜಾ ಭವಾನಿ ಅಂತ ದೇವಸ್ಥಾನ ಇದೆ. ಅಲ್ಲಿ ಚಿಂತಾಮಣಿ ಅಂತ ಒಂದ್ ಸ್ಟೋನ್ ಇದೆ. ಆ ಸ್ಟೋನ್ ಅಲ್ಲಿ ನಿಮ್ ತಲೆಯಲ್ಲಿರೋ ಕ್ವಶನ್ಗೆಲ್ಲ ನಿಮ್ಗೆ ಆನ್ಸರ್ ಸಿಗುತ್ತೆ. ನೀವ್ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಅದ್ ಮಾಡ್ಬೇಕೋ ಮಾಡ್ಬಾರ್ದಾ ಅಂತ ಆ ಸ್ಟೋನ್ ನಿಮ್ಗೆ ಹೇಳುತ್ತೆ. ನೀವ್ ಏನ್ ಮಾಡ್ಬೇಕಂತ ಅಂದ್ರೆ ನಿಮ್ ತಲೆಯಲ್ಲಿರೋ ಕ್ವಶನ್ ನ ಮನ್ಸಲ್ಲಿ ಅನ್ಕೊಂಡು ಆ ಸ್ಟೋನ್ ಮೇಲೆ 2 ಕೈನ ಇಡ್ಬೇಕು. ಅದ್ ಆಗುತ್ತೆ ಅಂದ್ರೆ ಮಾತ್ರ ರೈಟಿಗೆ ತಿರುಗುತ್ತೆ, ಆಗಲ್ಲ ಅಂತ ಅಂದ್ರೆ ಲೆಫ್ಟಿಗೆ ತಿರುಗುತ್ತೆ. ಈ ವಿಷಯ ಇನ್ನು ಸೈಂಟಿಸ್ಟ್ ಗಳಿಗೂ ಕೂಡ ಏನಕ್ಕೆ ಆಗ್ತಿದೆ ಅಂತ ತಿಳ್ಕೊಳಕ್ ಆಗ್ತಿಲ್ಲ. ಸಮಥಿಂಗ್ ಮಿಸ್ಟ್ರಿ ಆಗಿದೆ. ಸೊ ಹಾಗಾಗಿ ಈ ದೇವಸ್ಥಾನಕ್ಕೆ ನೀವು ಹೋಗಿ ಬನ್ನಿ. ನಿನ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ತಾ? ನೀನ್ ಒಬ್ನೇ ಎಂಜಾಯ್ ಮಾಡ್ಬೇಡ, ನಿಮ್ ಫ್ರೆಂಡ್ಸ್ಗೂ ಹೇಳು. ನಿಮ್ಗೂ ಸಿಕ್ತಲ್ಲ, ನೀವು ಫ್ರೆಂಡ್ಸ್ಗೆ ಶೇರ್ ಮಾಡ್ಬಿಡಿ.